ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಗಾಡಿಯನ್ನು. ಇವರಿಗೆ ನಮ್ಮ ಕಷ್ಟ ಗೊತ್ತಾಗಬೇಕಲ್ಲ. ಅದೇ ಗೊತ್ತಿಲ್ಲ, ಗ್ಯಾಸ್ ಇದ್ದು ಇಲ್ಲ ಅಂತ ಹೇಳ್ತಾರೆ, ಅದು ಗೊತ್ತಿಲ್ಲ. ಅದು ನೋಡಿ, ನಾವು ತುಂಬ ಸಮಯದಿಂದ ನೋಡ್ತಾ ಇದ್ದೀವಿ, ಎಲ್ಲ ಪಂಪಲ್ಲಿ ಗ್ಯಾಸ್ ಉಂಟು, ಅದು ಗ್ಯಾಸ್ ಕೊಡ್ತಾ ಇಲ್ಲ ಇವರು. ಮೊನ್ನೆ ಒಂದೊಂದು ಪಂಪಲ್ಲಿ ಒಂದೊಂದು ರೇಟ್ ಇದೆ. ಇಲ್ಲಿ ಇದು ಪ್ರೈವೇಟ್ ಅಂತ ಹೇಳ್ತದೆ, ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆದರೆ ಇವಾಗ ಗ್ಯಾಸ್ ಕೊಡ್ತಾ ಇದ್ದಾರೆ. ಮಂಗಳೂರಲ್ಲಿ ಈಗ ಸಾಧಾರಣ ನೋಡಿ 4-5 ಪಂಪಲ್ಲಿ ಎಲ್ಲಿ ಸಹ ಇಲ್ಲ. ನಾನು ಎಲ್ಲ ಸುತ್ತಿ ಬಂದಿದ್ದೇನೆ ಬೆಳಗ್ಗೆಯಿಂದ. ಕದ್ರಿ ಪಂಪಲ್ಲಿ ಅಲ್ಲಿ ಸಹ ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಗ್ಯಾಸ್ ಖಾಲಿ ಆಗಿದೆ. ಬಲ್ಮಟ್ಟ ಪಂಪಲ್ಲಿ ಸಹ ಇಲ್ಲ, ಕಪಿತನ್ಯ ಪಂಪಲ್ಲಿ ಸಹ ಇಲ್ಲ. ಈ ಥರ ಆದರೆ ನಾವೆಂತ ಮಾಡೋದು? ಏಳಾಯ್ತಾ, 7 ಪೆಟ್ರೋಲ್ ಬಂಕಲ್ಲಿ ಯಾಕೆ ಗ್ಯಾಸ್ ಬರುದಿಲ್ಲ ಅಂತ ನಾನು ಕೇಳೋದು. ಇಲ್ಲಿ ಒಂದು ಮಾತ್ರ ಯಾಕೆ ಗ್ಯಾಸ್ ಅಭಾವ ಇಲ್ಲ ಅಂತ ಎಲ್ಲ ಸೆಂಟ್ರಲ್ನಿಂದ ಆರ್ಡರ್ ಬರ್ತಾ ಉಂಟು, ಗ್ಯಾಸ್ ಅಭಾವ ಇಲ್ಲ ಅಂತ. ಇಲ್ಲಿ ಕೊಡುದಿಲ್ಲ. ಯಾಕೆ ಕೊಡುದಿಲ್ಲ? ಈಗ ಹೇಳಿದೀರಾ ಯಾಕೆ ಕೊಡುದಿಲ್ಲ? ಎಲ್ಲ ಕೇಳಿ ಬಂದ ಇಲ್ಲಿ ನಿಂತದಲ್ಲ. ಈಗ 300 ರೂಪಾಯಿ ಕಲೆಕ್ಷನ್ ಉಂಟು. ಅದ್ರಲ್ಲಿ ಏನು ಮನೆಗೆ ಕೊಂಡೋಗುದಾ, ಊಟ ಮಾಡುದಾ, ಟೀ ಕುಡಿಯುದಾ, ಏನು ಮಾಡುದು? ಅಲ್ಲಿ ನಿಲ್ಲಿಸಬಾರ್ದು, ನೀವು ಒಂದೇ ಲೈನ್ ಮಾಡಿ ಅಂತ. ಇಲ್ಲಿಂದ ಬೇರೆ ಗಾಡಿ ಬಂದು ಮಧ್ಯದಲ್ಲಿ ಸೇರಿಕೊಳ್ತೇವೆ. ನಾನೀಗ ಸಾಧಾರಣ 2-2.5 ಗಂಟೆ ಆಯ್ತು ಇಲ್ಲಿ ನಿಂತು. ಈಗ ಈ ಲೈನ್ ಹೋಗ್ತಾ ಇದೆ.